ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ನಮಸ್ಕಾರ. ಮೀತಾ ಕ್ರಿಸ್ಟಲ್ ಆಸ್ಟ್ರೋ ನ್ಯೂಮರಾಲಜಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಟಕ ರಾಶಿ ಪುನರ್ವಸು ನಕ್ಷತ್ರದವರಿಗೆ ಈಗ ಸಮಯ ಹೇಗಿದೆ, ಹಾಗೆ ಪುನರ್ವಸು ನಕ್ಷತ್ರದವರು ಯಾವ ನಕ್ಷತ್ರದವರನ್ನ ಮದುವೆ ಆಗಬೇಕು, ಯಾರ ಜೊತೆ ಹಣದ ವ್ಯವಹಾರ ಮಾಡಬೇಕು, ಎಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡೋಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಕ್ರಿಸ್ಟಲ್ ತಜ್ಞೆ ಮೀತಾ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್ ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ಕಟಕ ರಾಶಿ ಪುನರ್ವಸು ನಕ್ಷತ್ರ. ಸೊ ಹೇಗಿದೆ ಅವ್ರಿಗೆ ಟೈಮ್ ಈಗ ಪ್ರೆಸೆಂಟ್ ಆಗಿ, ಅದನ್ನ ಮೊದಲು ಹೇಳೋದಾದ್ರೆ? ನೋಡಿ, ಇವತ್ತು ಕಟಕ ರಾಶಿನೇ ಇದೆ. ಹೌದು, Okay. ಕಟಕ ರಾಶಿ ಪುನರ್ವಸು ನಕ್ಷತ್ರ. ಸೊ ಕಟಕ ರಾಶಿ ಅಂತ ಬಂದಾಗ ಕಟಕ ರಾಶಿಯಲ್ಲಿ ಪುಷ್ಯ, ಆಶ್ಲೇಷ, ಪುನರ್ವಸು 3 ನಕ್ಷತ್ರದವರು ಕೂಡ ಕಟಕ ರಾಶಿಗೆ ಬರ್ತಾರೆ. ಇದೇ ಪುಷ್ಯ ನಕ್ಷತ್ರ ಕಟಕ ರಾಶಿ ಅಂತ ಬಂದಾಗ ಕಟಕ ರಾಶಿಗೆ ಇವಾಗ ಗುರು ಕೂಡ ಇದ್ದಾನೆ. ಗುರು ಮಿಥುನ ರಾಶಿಯಿಂದ ಆಲ್ರೆಡಿ 2ನೇ ತಾರೀಕು ಕಟಕ ರಾಶಿಗೆ ಬಂದಿದ್ದಾನೆ. ಹಾಗಾಗಿ ಈ ಗುರು ಬಂದಿರೋದ್ರಿಂದ, ಈ ಗುರು ಬದಲಾವಣೆಯಿಂದ ಕೆಲವೊಂದು ಶುಭ ಫಲಗಳು ಅಶುಭ ಫಲಗಳೆಲ್ಲ ನಡೆದಿದ್ದಾವೆ. ಆದರೆ ಗುರು ಬಂದು ಏನು ಮಾಡ್ತಿದ್ದಾನೆ, ಯಾಕಂದರೆ ರಾಶಿಗೆ ಬಂದಿದ್ದಾನಲ್ಲ, ಕಟಕ ರಾಶಿಗೆ ಬಂದಿದ್ದಾನಲ್ಲ, ಮೇನ್ ಕಟಕ ರಾಶಿಗೆ ಏನು ಮಾಡ್ತಾನೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಇದೇ ಕಟಕ ರಾಶಿ ಅಂತ ಬಂದಾಗ ಕಟಕ ರಾಶಿಯಲ್ಲಿ ಇವರು ವಿಜಯ್ ಅವರು ಕೂಡ ಕಟಕ ರಾಶಿ ಪುಷ್ಯ ನಕ್ಷತ್ರ ಆಗಿರುತ್ತೆ. ಅವರು ಕೂಡ ನೋಡಿ ಏನಕ್ಕಪ್ಪ ಅಂತಂದರೆ, ಮೊದಲಿಗೆ ಏನು ಹೇಳಬೇಕು ಅಂತಂದರೆ, ಗುರು ಬಂದು ತುಂಬ ಒಳ್ಳೇದು ಮಾಡ್ತಾನೆ. ಆದರೆ ಎಲ್ಲೋ ಒಂದು ಕಡೆ ತುಂಬ ಒಂಥರ ಈ ಚಾಡಿ ಮಾತುಗಳನ್ನ ಕೇಳೋ ಅಂಥದ್ದು, ಚಾಡಿ ಹೇಳೋ ಅಂಥದ್ದು, ಈ ಥರ ಒಂದು ಕ್ವಾಲಿಟಿ ಕೂಡ ಗುರುವಲ್ಲಿ ಇರುತ್ತೆ. ಸೊ ಹಾಗಾಗಿ ಗುರು ಅಂತ ಬಂದಾಗ ಕಟಕ ರಾಶಿಯವ್ರಿಗೆ ತುಂಬ ಈ ಬೇರೆಯವರು ಏನಾದರೂ ಒಂದು ಹೇಳೋದು, ಅಥವಾ ಅವ್ರ ಮೇಲೆ ಕಟಕ ರಾಶಿಯವರ ಮೇಲೆ ಏನಾದರೂ ಚಾಡಿ ಮಾತುಗಳು ಕಿವಿಗೆ ಬೀಳ್ತಕ್ಕಂಥದ್ದು, ಅಥವಾ ಕಟಕ ರಾಶಿಯವರು ಇನ್ನೊಬ್ಬರಿಗೆ ಏನಾದರೂ ಬಾಯಿ ತಪ್ಪಿ ಹೇಳೋ ಅಂಥದ್ದು, ಇವೆಲ್ಲವೂ ಕೂಡ ನಡೀತಾ ಹೋಗುತ್ತೆ. ಯಾಕೆ ಅಂದರೆ ಗುರು ಪ್ರೆಸೆಂಟು ಕಟಕ ರಾಶಿಯಲ್ಲಿದ್ದಾನೆ. ಈಗ ಗುರು ಕಟಕ ರಾಶಿಯಲ್ಲಿ ಇರೋದ್ರಿಂದ ಆ ಒಂದು ಇದು ಆಗಾಗುತ್ತೆ. ಮತ್ತು ಪುನರ್ವಸು ನಕ್ಷತ್ರ ಅಂತ ಬಂದಾಗ ಪುನರ್ವಸು, ವಿಶಾಖ, ಪೂರ್ವಭದ್ರ ಈ 3 ನಕ್ಷತ್ರಗಳು ಕೂಡ ಗುರು ನಕ್ಷತ್ರ ಆಗಿರುತ್ತೆ. ಮೇಡಮ್ ಮುಂದುವರ್ಸೋಣ, ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಓಕೆ. ಹಲೋ ಹಲೋ, ನಮಸ್ಕಾರ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೀನಾಕ್ಷಿ ಅಂತ ಮೇಡಮ್ ನನ್ನ ಹೆಸರು. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮೊಮ್ಮಗನ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಸರಿ, ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ಕೇಳ್ತೀನಿ. 11/5/2015 ಮೇಡಮ್. 2015. ಹುಟ್ಟಿದ ಸಮಯ? ಹುಟ್ಟಿದ ಸಮಯ ಸೋಮವಾರ ಸಂಜೆ ಬೆಳಗಿನ ಜಾವ 5:30. ಬೆಳಗಿನ ಜಾವ 5:30. ಓಕೆ ಮೇಡಮ್, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಮೇಡಮ್ ಇದ್ದಾರೆ. ವಿದ್ಯಾಭ್ಯಾಸದ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್ ಸ್ವಲ್ಪ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಮಕರ ರಾಶಿ ಶ್ರವಣ ನಕ್ಷತ್ರ ಬರುತ್ತೆ. ಹೌದಾ? ಮತ್ತೆ ವಿದ್ಯಾಭ್ಯಾಸದ ಕೇಳ್ಬೇಕಾಯ್ತು ಮೇಡಮ್. ವಿದ್ಯಾಭ್ಯಾಸ ಅಂದ್ರೆ ಇವಾಗ ಏನ್ ಮಾಡ್ತಿದ್ದಾರೆ? ಅವನು ಇವಾಗ 5ನೇ ಕ್ಲಾಸ್ ಓದ್ತಾ ಇದ್ದಾನೆ. ಅದಕ್ಕೆ ಮುಂದೆ ಅವ್ನ ಲೈಫ್ ಜೀವನ ಹೆಂಗಿದೆ, ವಿದ್ಯಾಭ್ಯಾಸ ಅಂತ ಬಂದಾಗ ಮೇಡಮ್ ವಿದ್ಯಾಭ್ಯಾಸ ಓಕೆ. ಯಾಕಂದ್ರೆ ಇವಾಗ ಅವ್ರಿಗೆ ನಡೀತಾ ಇರೋ ಟೈಮ್ ಬಂದು ಕುಜಾದಶ ನಡೀತಾ ಇದೆ. ಸ್ವಲ್ಪ ಆಟ, ಸ್ಪೋರ್ಟ್ಸು ಈ ಥರದ್ರಲ್ಲಿ ಸ್ವಲ್ಪ ಗಮನ ಹೆಚ್ಚಿರುತ್ತೆ. ಅಂದರೆ ಈಗ ಅಂದರೆ ನಡೀತಾ ಇರೋ ಟೈಮ್ ಕೂಡ ಹಾಗೆ ಇದೆ. ಬಟ್ ಇವ್ರಿಗೆ ಫ್ಯೂಚರ್ ಅಂತ ಬಂದಾಗ ಈ ಗೌರ್ಮೆಂಟ್ ಆಫೀಸರ್ಸ್ ಏನಿರ್ತಾರೆ, ಸ್ವಲ್ಪ ವಿದ್ಯಾಭ್ಯಾಸ ಚೆನ್ನಾಗಿ ಕೊಡಿ. ಲಗ್ನದಲ್ಲಿ ಸೂರ್ಯ ಇರ್ತಾರೆ, ಯಾಕಂದರೆ ಅದು ಕುಜನ ಒಂದು ಮನೆ ಆಗಿರುತ್ತೆ. ಇವ್ರಿಗೆ IPS IAS ಆಗುವಂಥದ್ದು, ಒಂದು ಪೊಲೀಸ್ ಅಧಿಕಾರಿ ಆಗುವಂಥ ಒಂದು ಯೋಗ ತುಂಬ ಇದೆ. ಹಾಗಾಗಿ ಸ್ವಲ್ಪ ಸ್ಪೋರ್ಟ್ಸು ಪ್ಲಸ್ ನೀವು ಏನು ಎಜುಕೇಷನ್ ಕೊಡಿಸ್ತೀರಾ ಆ ಎಜುಕೇಷನಲ್ಲೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿಸಿದ್ರೆ ಖಂಡಿತ ಇವರು ಆ ಪೋಸ್ಟಲ್ಲಿ ಇರ್ತಾರೆ. ಇದು ಇವರ ಜಾತಕ ಹೇಳುತ್ತೆ. ಮತ್ತೆ ಮುಂದಿನ ದಶಗಳು ಜಾತಕ ತುಂಬಾ ಚೆನ್ನಾಗಿದೆ. ಜಾತಕದಲ್ಲಿ ಏನು ತೊಂದರೆ ಇಲ್ಲ. ಆದರೆ ರಾಹು ಒಬ್ಬ ಕೆಟ್ಟಿದ್ದಾನೆ, ಇವ್ರ ಜಾತಕದಲ್ಲಿ ರಾಹು ಒಬ್ಬ ಕೆಟ್ಟಿದ್ದಾನೆ. ಅದಕ್ಕೆ ಒಂಚೂರು ರಾಹುಗೆ ಬೇಕಾದಂತಹ ಪರಿಹಾರ, ರಾಹು ಕೇತು ಇಬ್ಬರು ಕೆಟ್ಟಿದ್ದಾರೆ. ಕೇತು ಬಂದು ವ್ಯಯಸ್ಥಾನದಲ್ಲಿದ್ದಾರೆ. ಅದಕ್ಕೆ ಬೇಕಾದಂತಹ ಪರಿಹಾರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತಾನೆ. ಹಾಗಾಗಿ ಅದಕ್ಕೆ ಬೇಕಾಗಿರೋಂಥ ಕೆಲವೊಂದು ಪರಿಹಾರಗಳನ್ನ ಮಾಡ್ಕೊಳ್ಳಿ. ಅದು ಬಿಟ್ಟರೆ ಎಜುಕೇಷನ್ಗೆ ಅಂತ ಬಂದಾಗ ಎಜುಕೇಷನ್ ಸ್ವಲ್ಪ ಡಲ್ ಆಗ್ತಾನೆ, ನಡೀತಾ ಇರೋ ಟೈಮ್ ಆಗಿರುತ್ತೆ. ಅದಕ್ಕೆ ಬೇಕಾಗಿರುವಂತಹ ನಮ್ಮಲ್ಲಿ ಸಿಕ್ಕುವಂಥ ಎಜುಕೇಷನ್ ಸ್ಟೋನ್ ಆಗಲಿ ಬ್ರೇಸ್ಲೆಟ್ ಆಗಲಿ ಯೂಸ್ ಮಾಡಿ ಖಂಡಿತ ಒಳ್ಳೆ ಆಫೀಸರ್ ಆಗ್ತಕ್ಕಂಥ ಜಾತಕ ಇದು. ಒಳ್ಳೆಯದಾಗಲಿ. ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಮೇಡಮ್ ಏನು ಪರಿಹಾರ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ
ಹಲೋ, ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? KT ಹಿತೈಷ್ ಅಂತ ಮಗನ ಹೆಸರು. ಸ್ವಲ್ಪ ಜೋರಾಗಿ ಮಾತಾಡಿ. ಯಾರ ಬಗ್ಗೆ ಕೇಳಬೇಕಿತ್ತು? KT ಹಿತೈಷ್ ಅಂತ. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 16/5/94. 16/5/94. ಹುಟ್ಟಿದ ಸಮಯ 6:35 AM. ಬೆಳಗ್ಗೆ 6:35. ಓಕೆ ಮೇಡಮ್, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಮೇಡಮ್ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಮೇಡಮ್, ಕಟಕ ರಾಶಿ ಪುನರ್ವಸು ನಕ್ಷತ್ರ. ಹೌದು. ಇವತ್ತಿನ ದಿನ ಅದೇನೆ. ನೋಡ್ದೆ ಮೇಡಮ್. ಹೇಳಿ ಮೇಡಮ್, ಏನ್ ಪ್ರಶ್ನೆ ನಿಮ್ದು? ಅವನು ಇದು ಹೈಯರ್ ಎಜುಕೇಶನ್ದು ಎಕ್ಸಾಮ್ ತಗೊಂಡಿದ್ದಾನೆ. ಹಾ, ಅದು ಹೊರಗಡೆ ಹೋಗಕ್ಕೆ ಬರೀತೀನಿ ಅಂತಾನೆ ಅವನ್ಗೆ ಮನ್ಸು ಸೀಮಿತ ಇರಲ್ಲ. ಮೇಡಮ್ ಎಕ್ಸಾಮ್ ಬರೆಯೋದಕ್ಕೆ ತುಂಬಾ ಒಳ್ಳೆ ಟೈಮು. ಮತ್ತೆ ಜಾತಕನೂ ಅಷ್ಟೇ, ತುಂಬಾ ವಂಡರ್ಫುಲ್ ಜಾತಕ. ಗೊತ್ತಲ್ವಾ, ನಿಮ್ಮ ಮಗನ್ ಲಗ್ನ ಬಂದು ರಾಶಿ ಬಂದು ಕಟಕ ರಾಶಿ, ಲಗ್ನ ಬಂದು ಇವ್ರದ್ದು ವೃಷಭ ಲಗ್ನ. ಲಗ್ನದಲ್ಲೇ ಬುಧ, ಕೇತು, ಸೂರ್ಯ ಎಲ್ಲರೂ ಇದ್ದಾರೆ. ಅದು ಶುಕ್ರನ ಒಂದು ಮನೆ ಆಗಿರುತ್ತೆ. ಹಾಗಾಗಿ ಆದ್ರೆ ಇವ್ರ ಜಾತಕದಲ್ಲಿ ಕುಜ ಒಬ್ಬ ಕೆಟ್ಟಿದ್ದಾನೆ. ಕುಜ ಕೆಟ್ಟಿರೋದ್ರಿಂದ ಇವ್ರ ಒಂಚೂರು ತಿರ್ಚಂದೂರು ಮುರುಗನ್ ಟೆಂಪಲ್ ಆಗಿರ್ಬೋದು, ಸುಬ್ರಹ್ಮಣ್ಯನ್ ಟೆಂಪಲ್ ಆಗಿರ್ಬೋದು, ಇದಕ್ಕೆ ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ಬಟ್ ಇವ್ರಿಗೆ ಶನಿ ಎಲ್ಲ ತುಂಬಾ ಚೆನ್ನಾಗಿದ್ದಾನೆ. ಇವ್ರ ಜಾತಕ ತುಂಬಾ ಚೆನ್ನಾಗಿದೆ. ಹಾಗಾಗಿ ಏನೇ ಎಕ್ಸಾಮ್ ಇದ್ರೂ ಬರಿಬೋದು. ಇವರು ಏನು ಗೌರ್ಮೆಂಟ್ ಎಕ್ಸಾಮ್ ಯಾವುದೇ ಇದ್ರೂ ಬರಿಬೋದು. ಅದರಲ್ಲೂ ಕೂಡ ತುಂಬಾ ಒಳ್ಳೆ ಟೈಮ್ ಇರೋದ್ರಿಂದ ಅದರಲ್ಲೂ ಕೂಡ ತುಂಬಾ ಚೆನ್ನಾಗಿ ಇದಾಗ್ತಾರೆ. ಜೊತೆಗೆ ಆ ಕೆಟ್ಟಿರೋ ಗ್ರಹಕ್ಕೆ ನೀವು ಸ್ವಲ್ಪ ಪರಿಹಾರ ಮಾಡ್ಕೋಬೇಕಾಗುತ್ತೆ, ಆಯ್ತಾ? ಆ ಕೆಟ್ಟಿರೋ ಗ್ರಹಕ್ಕೆ ಪರಿಹಾರ ಮಾಡಿಕೊಂಡ್ರೆ ಇನ್ನೂ ಸೂಪರ್. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡೋದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ. ಹಲೋ, ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಉಷಾ ಅಂತ, ತುಮಕೂರಿಂದ. ಓಕೆ, ಯಾರ ಬಗ್ಗೆ ನನ್ನ ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 9/2/1996. 9/2/96. ಓಕೆ, ಹುಟ್ಟಿದ ಸಮಯ ಬೆಳಿಗ್ಗೆ 9:45 ಮೇಡಮ್, ಶುಕ್ರವಾರ. ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ ಮೇಡಮ್. ಅದೇ ಮದ್ವೆ ಮಾಡ್ಬೇಕು ಅನ್ಕೊಂತಿದೀವಿ. ಅವನು ಒಪ್ತಾ ಇಲ್ಲ, ಇನ್ನು ಬೇಡ ಅಂತ.